ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಆದಿಗುರು ಶಂಕರರ ಶಿವಾನಂದ ಲಹರಿಯ 37, 38, 39 ಈ ಸ್ತೋತ್ರಗಳು ಮತ್ತು ಅರ್ಥನ ಮುಂದುವರಿಸ್ಕೊಂಡು ಹೋಗ್ತೀನಿ. ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು ಪಂಚಾಯತನ ಪೂಜೆ ಅನ್ನೋದನ್ನು ಪ್ರಾರಂಭ ಮಾಡಿದ್ರು. ಅಂದರೆ ಆರಾಧಕರಲ್ಲಿ ಪರಸ್ಪರ ಕಾದಾಟ ಹೋಗಲಾಡಿಸಲು ಇದನ್ನು ಭಾರತಕ್ಕೆ ಅನ್ವಯವಾಗುವಂತೆ ಸ್ಮಾರ್ತ ಸಂಪ್ರದಾಯದಲ್ಲಿ ಇದನ್ನು ಸ್ಥಾಪಿಸಿದ್ರು. ಇದು ವೇದ ಪದ್ಧತಿಯಲ್ಲಿ ಪೂಜಾದಿ ವಿಧಿಗಳನ್ನು, ಹೋಮ ಹವನಗಳನ್ನು, ಸಂಸ್ಕಾರಗಳನ್ನು ಮಾಡುವ ಒಂದು ಕ್ರಮ. ಪಂಚಾಯತನ ಪೂಜೆಯಲ್ಲಿ ಸೂರ್ಯ, ಗಣಪತಿ, ಅಂಬಿಕಾ, ಶಿವ ಮತ್ತು ವಿಷ್ಣು ಈ 5 ದೇವತೆಗಳನ್ನು ಒಟ್ಟಿಗೆಟ್ಟು ಪೂಜೆ ಮಾಡೋದು. ಯಾವುದಾದರೂ ಒಂದು ದೇವತೆಯ ಬದಲಿಗೆ ಸ್ಕಂದನನ್ನು ಉಪಾಸಕರು ಸೇರಿಸಿಕೊಳ್ಳಬಹುದು. ಇದು ಪಂಚಾಯತನ ಪೂಜೆ, ಅಂದರೆ 5 ದೇವರುಗಳನ್ನು ಪೂಜೆ ಮಾಡುವಂಥ ಪದ್ಧತಿ. 37ನೆಯ ಸ್ತೋತ್ರ. ಆಮ್ನಾಯಾಂಬುದಿ ಮಾದರೇಣ ಸುಮನಸ್ಸಂಘ ಸಮುದ್ಯನ್ಮನೋ ಮಂಥಾನಾಂ ದೃಢಭಕ್ತಿರಜ್ಜು ಸಹಿತಂ ಕೃತ್ವಾ ಮತಿತ್ವಾ ತತಃ ಸೋಮಂ ಕಲ್ಪತರುಂ ಸುಪರ್ವಸುರಭಿಂ ಚಿಂತಾಮಣಿಂ ಧೀಮತಾಂ ನಿತ್ಯಾನಂದ ಸುಧಾಂ ನಿರಂತರರಮಾ ಸೌಭಾಗ್ಯ ಮಾತನ್ವತೆ. ಇದರ ಅರ್ಥ, ಹೇ ಶಂಕರ, ಹೇಗೆ ಸಮುದ್ರಕ್ಕೆ ಸಾರವಾಗಿರುವಂತಹ ಅಮೃತಾದಿ ವಸ್ತುಗಳು ಇದೆಯೋ ಹಾಗೆ ವೇದಕ್ಕೆ ಸಾರವಾಗಿರುವಂಥದ್ದು, ಪ್ರಧಾನವಾಗಿರುವುದು ಪರಮೇಶ್ವರನ ತತ್ವ. ಇಲ್ಲಿ ನಿಶ್ಚಲವಾದ ಭಕ್ತಿಯೇ ಮುಖ್ಯ ಅಂತ ಅರ್ಥ. ಹೇ ಶಂಕರನೇ, ಶುದ್ಧ ಮಾನಸರೆಂಬ ದೇವಗಣಗಳು ಮನಸ್ಸೆಂಬ ಕಡಗೋಲಿಗೆ ದೃಢಭಕ್ತಿ ಎನ್ನೋ ಹಗ್ಗವನ್ನು ಸುತ್ತಿ ವೇದವೆಂಬ ಸಮುದ್ರವನ್ನು ಶ್ರದ್ಧೆ ಆದರಗಳಿಂದ ಎಲ್ಲವನ್ನು ಪಡೆಯುತ್ತಾರೋ. ಚಂದ್ರ, ಕಲ್ಪತರು, ಕಾಮಧೇನು, ಚಿಂತಾಮಣಿ ನಾನು ನನ್ನ ಭಕ್ತಿಯಿಂದ ಪಡೆದುಕೊಳ್ತೀನಿ ಅಂತ ಇದರ ಅರ್ಥ. 38ನೆಯ ಸ್ತೋತ್ರ. ಪ್ರಾಕ್ಪುಣ್ಯಾಚಲ ಮಾರ್ಗದರ್ಶಿತ ಸುಧಾಮೂರ್ತಿ ಪ್ರಸನ್ನ ಶಿವ ಸೋಮ ಸದ್ಗುಣು ಸೇವಿತೋ ಮೃಗಧರ ಪೂರ್ಣಸ್ತಮೋ ಮೋಚಕ ಚೇತ ಪುಷ್ಕರ ಲಕ್ಷಿತೋ ಭವತಿ ಚೇದಾನಂದ ಪಾಥೋ ನಿಧಿ ಪ್ರಾಗಲ್ಭ್ಯೇನ ವಿಜೃಂಭತೆ ಸುಮನಸಾಂ ವೃತ್ತಿಸ್ತದಾ ಜಾಯತೆ. ಈ ಶ್ಲೋಕದಲ್ಲಿ ಶಂಕರರು ಹೇಳಿದ್ದಾರೆ, ಸಾಧಕನ ಮನಸ್ಸುಗೆ ಚಂದ್ರೋದಯಕ್ಕೆ ಹೋಲಿಸಿದೆ. ಚಂದ್ರನ ದರ್ಶನದಿಂದ ಜನರಿಗೆ ಸಂತೋಷವಾಗುವಂತೆ ಶಿವ ಸಾಕ್ಷಾತ್ಕಾರದಿಂದ ಹೇಗೆ ಹೆಚ್ಚಿನ ಆನಂದ ಉಂಟಾಗುತ್ತೆ ಅನ್ನೋದನ್ನು ವರ್ಣಿಸಲಾಗಿದೆ. ಇಲ್ಲಿ ಪೂರ್ವ ಜನ್ಮದ ಪುಣ್ಯದಿಂದ ಅಮೃತಮೂರ್ತಿಯು ಪ್ರಸನ್ನನು, ಮಂಗಳಕರನು, ಪ್ರಮಥಗಳ ಗಣಗಳಿಂದ ಸೇವಿಸಲ್ಪಡುವನು, ಮೃಗಧರನು, ಪರಿಪೂರ್ಣನು, ಅಜ್ಞಾಂಧಕಾರವನ್ನು ಹೋಗಲಾಡಿಸುವನು ಆದ ಶಿವನೆಂಬ ಚಂದ್ರ ಭಕ್ತನಿಗೆ ಪ್ರಾಪ್ತವಾಗುತ್ತೆ ಅಂತ ಇದರ ಅರ್ಥ. ಇದು ಶಂಕರರು ಭಕ್ತಿಯನ್ನು ಚಂದ್ರೋದಯಕ್ಕೆ ಹೋಲಿಸಿದ್ದಾರೆ. 39ನೆಯ ಸ್ತೋತ್ರ. ಧರ್ಮೋಮೇ ಚತುರಂಗ್ರಿತ ಸುಚರಿತ ಪಾಪಂ ವಿನಾಶಂ ಗತಂ ಕಾಮಕ್ರೋಧ ಮದದಯೋ ವಿಗಲಿತಾಃ ಕಾಲಾಃ ಸುಖಾವಿಷ್ಕೃತಾಃ ಜ್ಞಾನಾನಂದ ಮಹೌಷಧಿಃ ಸುಫಲಿತಾ ಕೈವಲ್ಯನಾಥೇ ಸದಾ ಮಾನ್ಯೇ ಮಾನಸ ಪುಂಡರೀಕ ನಗರೇ ರಾಜಾವತಂಸೆ ಸ್ಥಿತೆ. ಇದರಲ್ಲಿ ಶಂಕರರು ಹೇಳಿದ್ದಾರೆ, ಭಕ್ತನ ಹೃದಯ ಎಂಬ ರಾಜ್ಯದಲ್ಲಿ ವಾಸಿಸುವ ಹೇ ಶಂಕರನೇ, ಪರಮಪೂಜ್ಯನೂ ಕೈವಲ್ಯಾಧಿಪತಿಯೂ ಚಕ್ರವರ್ತಿಯೂ ಆದ ನೀನು ನನ್ನ ಹೃದಯ ಕಮಲವೆಂಬ ನಗರದಲ್ಲಿ ಯಾವಾಗಲೂ ನೆಲೆಸಿರು. 4 ಪಾದಗಳಿಂದ ಕೂಡಿದ ಧರ್ಮವು ಚೆನ್ನಾಗಿ ಆಚರಿಸಲ್ಪಡುತ್ತೆ. ಆಗ ಪಾಪವೆಲ್ಲ ನಾಶವಾಗುತ್ತೆ. ಕಾಮ, ಕ್ರೋಧ, ಮದ, ಅರಿಷಡ್ವರ್ಗಗಳು ಎಲ್ಲ ನಷ್ಟ ಆಗುತ್ತೆ. ಕಾಲವು ಸುಖಪ್ರದವಾಗಿ ಹೋಗ್ತಾ ಇರುತ್ತೆ. ಜ್ಞಾನಾನಂದ ಎಂಬ ಮಹಾಸಸ್ಯವು ಉತ್ತಮವಾದ ಫಲಗಳನ್ನು ಕೊಡುತ್ತೆ ಅಂತ ಶಂಕರರು ಇದರಲ್ಲಿ ಶಿವನಲ್ಲಿ ಕೇಳಿಕೊಂಡಿದ್ದಾರೆ. ನಮ್ಮ ಮನಸ್ಸನ್ನು ನಾವು ಹೇಗೆ ಪರಿಶುದ್ಧ ಮಾಡಿ
ಶಿವನಲ್ಲಿ ಭಕ್ತಿ ಮಾಡಬೇಕು ಅಂತ ಶಂಕರರು ಇದರಲ್ಲೆಲ್ಲ ತಿಳಿಸಿದ್ದಾರೆ. ಮುಂದಿನ ಶ್ಲೋಕಗಳಲ್ಲಿ ಭೇಟಿಯಾಗೋಣ. ಶ್ರೀ ಗುರುಭ್ಯೋ ನಮಃ. ಒಳ್ಳೆಯದಾಗಲಿ.